ಹಾಯ್ ಸುಮ್ತಾ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸ್ವಲ್ಪ ಲೇಟಾಗಿದೆ ಎದ್ದಿದ್ದು. ಈಗೆಲ್ಲ ಬೇಗ ಕೆಲಸ ಮಾಡಿಬಿಟ್ಟು ನನಗೆ ಸ್ವಲ್ಪ DL ಟೆಸ್ಟ್ ಉಂಟು, ಹೋಗ್ಲಿಕ್ಕೆ ಉಂಟು. ನೋಡಿ ನಮ್ಮ ಮನೆ ಫಿಶ್ಗೆಲ್ಲ ಫುಡ್ಡೆಲ್ಲ ಹಾಕಿದ್ದೆ, ಈಗ ತಿಂದು ಖುಷಿಯಾಗಿದೆ. ಈಗ ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಸ್ವಲ್ಪ ಚಪಾತಿ ಅಥವಾ ಮತ್ತು ಬೀಟ್ರೂಟ್ರದ್ದು ಪಲ್ಯ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೇನೆ. ತುಂಬ ದಿನ ಆಯಿತು ಚಪಾತಿ ಎಲ್ಲ ಮಾಡಿಲ್ಲ, ಅದಕ್ಕೋಸ್ಕರ ಇವತ್ತು ಮಾಡುವ ಅಂತ. ಬೀಟ್ರೂಟ್ ಒಳ್ಳೆ ಅಲ್ಲ ಹೆಲ್ತಿಗೆ. ಈಗ ನಾನು ಬೇಗ ಮಾಡ್ತೇನೆ, ಯಾಕಂದರೆ ನಮಗೆ ಮತ್ತೆ ಲೇಟ್ ಆಗ್ತದಲ್ಲ ಹೋಗಲಿಕ್ಕೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ ಬೀಟ್ರೂಟ್ ಪಲ್ಯನೂ ನಾನು ರೆಡಿ ಮಾಡಿದೆ. ಮತ್ತು ಬೇಗ ಹೋಗ್ಲಿಕ್ಕೆ ಉಂಟಲ್ವ, ಸೊ ಮತ್ತು ನಾನು ಜಾಸ್ತಿ ಲಾಂಗಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಗಡಿಬಿಡಿಯಲ್ಲಿ ಇದ್ದೆ. ಮತ್ತು ಮಗುನ ಸಹ ಸ್ಕೂಲಿಗೆ ಕಳಿಸಿಲ್ಲ ಇವತ್ತು, ಮತ್ತು ಲೇಟ್ ಆಗ್ತದಲ್ಲ. ಅಲ್ಲಿ ಹೋದ್ಮೇಲೆ ಎಷ್ಟೊತ್ತಾಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗೆ ಒಂದು ಚಹಾ ಮಾಡುವಂತ ಇದ್ದೇನೆ, ಯಾಕಂದರೆ ಈಗ ಚಳಿ ಮತ್ತು ಸೆಕೆ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ವೆದರ್ ಸರಿ ಇಲ್ಲ ಅಲ್ವಾ. ಒಂದು ಕೆಮ್ಮ ಕಫ ಏನೇ ಇದ್ದರೂ ಇದು ಕಡಿಮೆ ಆಗ್ತದೆ ಇದರಲ್ಲಿ. ಬೆಲ್ಲ ಮತ್ತು ಶುಂಠಿ ಪುದೀನ ಇದು 3 ವಸ್ತುವಿಂದ ಹಾಕಿ ಮಾಡ್ತಾ ಇರೋದು, ಬೇರೆ ಏನೂ ಬೇಕಂತಿಲ್ಲ. ಕೆಲವೊಂದರು ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ, ಹೀಗೂ ಮಾಡ್ಬೋದು ಸಿಂಪಲಾಗಿ. ನೋಡಿ ಈ ಥರ ಅಪರೂಪವಾಗಿ ಒಂದು ಟೀ ಮಾಡ್ಕೊಂಡು ಕುಡಿದ್ರೆ ಗಂಟ್ಲಲ್ಲೂ ಸ್ವಲ್ಪ ರಿಲೀಫ್ ಸಿಗುತ್ತೆ. ಯಾಕಂದರೆ ಕಫ ಕೆಮ್ಮ ಇರೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಟೀ, ಘಮ ಘಮ ಬರುತ್ತೆ. ಮತ್ತು ಇದಕ್ಕೆ ನೋಡಿ 2 ಏಲಕ್ಕಿ ಇದ್ದರೂ ಹಾಕ್ಬೋದು. ಏಲಕ್ಕಿ ಅಂತಾರೆ ನೋಡಿ, ಏಲಕ್ಕಿ ಅಂತಾರೆ, ಅದನ್ನು ಸಹ ಹಾಕ್ಬೋದು. ನಾನು ಅದನ್ನು ಹಾಕ್ತಾ ಇಲ್ಲ ಇವತ್ತು. ನೋಡಿ ನೀರು ಕಾಯ್ತಾ ಇದೆ, ಕಾಯುವಾಗ ಪುದೀನ ಎಲೆಗಳನ್ನು ಹಾಕಬೇಕು. ಹಾಗೆ ಕುದಿಯುವಾಗ ಒಂಚೂರು ಸಣ್ಣದು ಒಂದು ಚಿಕ್ಕದು ಶುಂಠಿ ಸ್ವಲ್ಪ ಜಜ್ಜಿಕೊಂಡು ಅದನ್ನು ಹಾಕಬೇಕು. ಅದು ಚೆನ್ನಾಗಿ ಕುದಿಯುತ್ತಲ್ಲ. ಹಾಗೆ ಏನು ಮಾಡಬೇಕು, ಟೀ ಪುಡಿ ಇರುತ್ತಲ್ಲ, ನಿಮ್ಮದು ಯಾವ ಬ್ರ್ಯಾಂಡ್ ಇದೆ ಅದನ್ನು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, 1 ಸ್ಪೂನ 2 ಸ್ಪೂನ. ಇನ್ನು ಸ್ಟ್ರಾಂಗ್ ಆಗಬೇಕಂದ್ರೆ ಒಂಚೂರು ಜಾಸ್ತಿ ಹಾಕೋಬೋದು. ಚೆನ್ನಾಗಿ ಕುದೀಲಿ. ಕುದ್ದಾದಮೇಲೆ ನಾವು ಸ್ವಲ್ಪ ಹಾಲು ಮಿಕ್ಸ್ ಮಾಡಬೇಕು. ನೋಡಿ ಹೀಗೆ ಹಾಕಬೇಕು ಹಾಲು. ಆಮೇಲೆ ಚೆನ್ನಾಗಿ ಕುದಿಯುವಾಗ ನಾನು ಆಗಲೇ ಹೇಳಿದ್ನಲ್ಲ, ಇದಕ್ಕೆ ಬೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಶುಗರ್ಗಿಂತ. ಸಕ್ಕರೆ ಹಾಕೋದಕ್ಕಿಂತ ಬೆಲ್ಲದಲ್ಲಿ ರುಚಿ ಜಾಸ್ತಿ ಬರುತ್ತೆ ನೋಡಿ, ತುಂಬ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಬೆಲ್ಲ ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಮಾಡಿ ಈಗ ಚೆನ್ನಾಗಿ ಕುದಿ ಬಂದಾಗ ಸೋಸ್ಕೊಂಡು ಇಟ್ಕೊಂಡ್ರೆ ಆಯಿತು ಕುಡಿಲಿಕ್ಕೆ. ತಿಂಡಿ ಜೊತೆಗೆ ಕುಡಿದ್ರೂ ಚೆನ್ನಾಗಿರುತ್ತೆ, ಹಾಗೇನೂ ಕುಡಿಬೋದು, ಏನೂ ತೊಂದರೆ ಇಲ್ಲ. ನಾವು ಚಹಾ ತಿಂಡಿ ಎಲ್ಲ ತಿಂದ್ಕೊಂಡು ಇನ್ನೇನು ಹೊರಡೋ ಸಮಯ. ಈಗ ಬೇಗ ಬೇಗ ತಿಂದುಬಿಟ್ಟು ಹೊರಡುವ ಅಂತ. ನಾನು ಇದು ಇಲ್ಲಿಗೆ ಈ ವಿಡಿಯೋನ ಸ್ಕಿಪ್ ಮಾಡಿ ನಾನು ಮುಂದೆ ನಿಮಗೆ ತೋರಿಸ್ತೇನೆ. DL ಟೆಸ್ಟಿಗೆ ಹೋಗ್ತಾ ಇದ್ದೇನೆ ನಾನು. ಅಲ್ಲಿ DL ಟೆಸ್ಟ್ ಅಂದರೆ ಏನು ಸುಮ್ಮನೆ ಇರಲ್ಲ, ಕೆಲವು ಕಡೆಯಲ್ಲಿ ಕೆಲವೊಂದು ಸಲ ಹೋಗಿ ಪಾಸ್ ಆಗದೆ ನೆಕ್ಸ್ಟ್ ಮಂತ್ ಹೋಗೋದು ಉಂಟಲ್ವ. ಸೊ ಅದಕ್ಕೋಸ್ಕರ ಸ್ವಲ್ಪ ಭಯ ಇತ್ತು. ಅಲ್ಲಿ ಹೋಗಿ ಒಂದು ಸಲ ನಾನೇನು ಮಾಡಿದೆ ಅಂದರೆ ಟ್ರಯಲ್ ನೋಡ್ತಾ ಇದ್ದೆ. ಅವ್ರು ನೋಡ್ಬೋದು ಅಂತ ಹೇಳಿದರು. ನಂದೇ ಗಾಡಿ ತಗೊಂಡೋಗಿದ್ದಲ್ಲ ಬೈಕು, ನಂದೇ ಆ್ಯಕ್ಟಿವಾ ತಗೊಂಡೋಗಿದ್ದೆ. ಅದರಲ್ಲಿ ಹಾಗೆ ಟೆಸ್ಟ್ ನೋಡ್ತಾ ಇದ್ದೆ, ಟ್ರಯಲ್ ನೋಡಿದೆ. ಅವರು ಇಲ್ಲಿ ಈಸಿಯಾಗಿ ಮಾಡ್ಬೋದಿತ್ತು ಮುಲ್ಕಿಯಲ್ಲಿ, ಕಾರ್ನಾಡು. ಆಮೇಲೆ 1-2 ಸಲ ನೋಡಿದೆ. ಆಮೇಲೆ ಅವರದ್ದೇ ಬೈಕ್ ಆದರೆ ಕೆಲವರು ದೂರದಿಂದ ಬರೋರಿಗೆ ಅವರು ಬೈಕ್ ಬೇರೆ ಉಂಟು, ಅವ್ರದ್ದು ಅದು ಅಮೌಂಟ್ ಬೇರೆ ಕಟ್ಟಬೇಕು. ಅವರು ಇಲ್ಲಿ ಹೊಡಿತಾ ಇದ್ದಾರೆ ನೋಡಿ ಒಂದು ಹುಡುಗಿ, ಇದು ಅವ್ರದ್ದು ಬೈಕ್ ಇದು. ಅದು ನಾವು ನಮ್ಮದೇ ಬೈಕ್ ಇದ್ದರೆ ತಗೊಂಡೋದ್ರೆ ಬೆಸ್ಟ್ ಅಂತ. ಬ್ಯಾಲೆನ್ಸ್ ಕೆಲವೊಂದು ಸಲ ಬೇರೆಯವ್ರದಿಂದ ಆಗಲ್ಲ ಅಲ್ಲ. ಸೊ ಈಗ ಫೈನಲಿ ನಂದು ಈಗ ನೋಡಿ ಫೈನಲ್ ಲಾಸ್ಟ್ ಇದೀಗ ಹೆಲ್ಮೆಟಲ್ಲಿ ಟೆಸ್ಟ್. ಈಗ ನಾನು ಪಾಸ್ ಆಗಿದ್ದೇನೆ DL ಟೆಸ್ಟಲ್ಲಿ. ಇದನ್ನು ಮುಗಿಸ್ಬಿಟ್ಟು ಈಗ ಮನೆಗೆ ಹೋಗೋದು. 12 ಗಂಟೆ ಆಗಿದೆ, ನಾವು 9 ಗಂಟೆಗೆ ಬಂದಿದ್ದು. 12 ಗಂಟೆ, ಮನೆ ಹೋಗಲಿಕ್ಕೆ 1 ಗಂಟೆ ಆಗ್ತದೆ ನೋಡಿ. ಬಾಯ್ ಬಾಯ್.